ಮದುವೆಗೆ ಮುನ್ನ ಅರಿಯುವ ವಿಷಯ. 3 ಗಂಟು 7 ಅಡಿಗಳು ಒಟ್ಟು ಸೇರಿದಾಗ 100 ವರ್ಷಗಳು ಎಂದು ಹೇಳಿದ್ದಾರೆ ಕವಿಯೊಬ್ಬರು ಮದುವೆಯ ಬಗ್ಗೆ. ಈ ಬಂಧ ಇಷ್ಟಪಡದ ಮತ್ತೊಬ್ಬ ಕವಿ ಮದುವೆ ಎಂದರೆ 100 ಕಾಲದ ಅನುತಾಪ ಎಂದಿದ್ದಾರೆ. ಯಾರು ಏನೇ ಹೇಳಿದರೂ ಸಹ ಯುವ ಜನರು ಒಂದಲ್ಲ ಒಂದು ಸಮಯದಲ್ಲಿ ಬ್ರಹ್ಮಚರ್ಯ ಬದುಕಿನಿಂದ ಬಿಡುಗಡೆ ಬಯಸುವುದು ಸುಳ್ಳಲ್ಲ. ಮದುವೆ ಬಂಧವು ಹೆಚ್ಚು ಕಾಲ ಇರಬೇಕೆಂದರೆ ವಿವಾಹವಾಗ ಬಯಸುವವರು ಕೆಲವು ಸಂಗತಿಗಳಿಗೆ ಆದ್ಯತೆ ನೀಡಬೇಕು. ಸಂಗಾತಿಯ ಆಯ್ಕೆಗೆ ಎಂತಹ ಸಂಗತಿಗಳಿಗೆ ಆದ್ಯತೆ ಕೊಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಅಭ್ಯಾಸಗಳು. ಸಿಗರೇಟ್ ಸೇದುವ ಹುಡುಗನಿಗೆ ಅದು ಆರಾಮ್ ಅನ್ನಿಸಬಹುದು, ಆದರೆ ಅಕ್ಕಪಕ್ಕದವರಿಗೆ ಅದೊಂದು ದೊಡ್ಡ ತಲೆನೋವು. ಒಬ್ಬರಿಗೆ ಮಾಂಸಾಹಾರ ಇಲ್ಲದೆ ಹೋದರೆ ಊಟ ರುಚಿಸದು, ಮತ್ತೊಬ್ಬರಿಗೆ ಅದೆಂದರೆ ಅಷ್ಟಕ್ಕಷ್ಟೆ. ಒಬ್ಬರಿಗೆ ಸರಿ ಅನ್ನಿಸಿದ್ದು ಮತ್ತೊಬ್ಬರಿಗೆ ಅನ್ನಿಸದೇ ಇರಬಹುದು. ಆದ್ದರಿಂದ ಒಬ್ಬರ ಅಭ್ಯಾಸವನ್ನು ಮತ್ತೊಬ್ಬರು ಮೊದಲೇ ತಿಳಿದುಕೊಂಡರೆ ಒಳಿತು. ಚಿಕ್ಕ ಪುಟ್ಟ ಅಭ್ಯಾಸಗಳೇ ಬಾಂಧವ್ಯಕ್ಕೆ ಅಡ್ಡಗಾಲಾಗುತ್ತದೆ. ಯಾರಿಗೆ ಯಾವ ಕೆಲಸ? ಗಂಡ ಕೆಲಸ ಮಾಡಬೇಕು, ಹೆಂಡತಿ ಅಡುಗೆ ಮಾಡಬೇಕು. ಇದು ಹಿಂದಿನ ಕತೆ. ಈಗ 4 ಕೈಗಳು ಸೇರಿ ಸಂಪಾದಿಸಿದರೆ ಮಾತ್ರ ನೆಮ್ಮದಿಯ ಬದುಕು ಹೊಂದಲು ಸಾಧ್ಯ. ಮುಖ್ಯವಾಗಿ ನಗರದಲ್ಲಿ ಈ ಟ್ರೆಂಡ್ ಹೆಚ್ಚು. ಆದ್ದರಿಂದ ಅಹಂ ಬಿಟ್ಟು ಹಂಚಿಕೊಂಡು ಕೆಲಸ ಮಾಡಿದಾಗ ತೊಂದರೆ ಹತ್ತಿರ ಸುಳಿಯದು. ಮಕ್ಕಳ ವಿಷಯ. ಈಗಿನ ಕಾಲದಲ್ಲಿ ಮಗುವನ್ನು ಹೊಂದುವುದು ಅತ್ಯಂತ ದೊಡ್ಡ ಸಂಗತಿ. ಕೆರಿಯರ್ಗೆ ತೊಂದರೆ ಎದುರಾಗುತ್ತದೆ ಎನ್ನುವ ಭಯ ಆಕೆಗೆ. ಅದರ ಲಾಲನೆ ಪಾಲನೆ ಹೇಗೆ ಮಾಡುವುದು ಎನ್ನುವ ಚಿಂತೆ ಆತನಿಗೆ. ಆ ಸಮಸ್ಯೆ ಎದುರಾಗುವ ಮುನ್ನವೇ ಯಾರು ಏನು ಮಾಡಬೇಕು, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಎಂದು ಮೊದಲೇ ಯೋಜನೆಯನ್ನು ಹಾಕಿಕೊಂಡರೆ ಸಮಸ್ಯೆ ದೂರವಾಗುತ್ತದೆ. ದೊಡ್ಡವರು ನಮ್ಮವರು. ಅವಿಭಕ್ತ ಕುಟುಂಬಗಳು ಕಡಿಮೆ ಇರುವಂತಹ ಈ ಕಾಲದಲ್ಲಿ ಹಿರಿಯರ ಜೊತೆಯಲ್ಲಿ ಬದುಕು ಕೆಲವರಿಗೆ ಇಷ್ಟವಾಗದು. ಅವರ ಜೊತೆ ಅನಗತ್ಯ ಜಗಳಗಳು. ಆದ್ದರಿಂದ ಅಂತಹ ಜಗಳಗಳು ಎದುರಾಗದೇ ಇರಲು ಆರಂಭದಲ್ಲೇ ದೊಡ್ಡವರ ವಿಷಯದಲ್ಲಿ ಯಾವುದೇ ಬಗೆಯ ಬೇಸರ ಉಂಟಾಗದಂತೆ ಇರುವುದಕ್ಕೆ ಪೂರಕವಾಗಿ ಮಾತನಾಡಬೇಕು. ಇದು ಎಲ್ಲ ರೀತಿಯಿಂದಲೂ ಉತ್ತಮ. ನಾವು ಆಲೋಚಿಸಬೇಕು. ಮದುವೆ ಆಗುವ ಹುಡುಗಿ ರೆಂಬೆಯಂತೆ ಇರಬೇಕು. ಮದುವೆ ಆಗಬೇಕಾದ ಹುಡುಗ ಚೆನ್ನಾಗಿ ಸಂಪಾದಿಸಬೇಕು. ಹೀಗೆ ಯಾರಿಗೆ ಆಗಿರಲಿ ಕನಸಿರುವುದು ಸಹಜ. ಆ ರೀತಿ ಅಂದುಕೊಳ್ಳುವ ಮುನ್ನ ಸಂಗಾತಿ ಆಗ ಬಯಸುವವರು ಯಾವ ರೀತಿ ಯೋಚಿಸುತ್ತಾರೆ ಎಂದು ತಿಳಿದುಕೊಂಡು ದಾಂಪತ್ಯ ಬದುಕನ್ನು ಆರಂಭಿಸುವುದು ಒಳಿತು. ಆರ್ಥಿಕ ಅಂಶ. ಮದುವೆಗೆ ಒಂದು ಜೋಡಿ ಸಿಗುತ್ತದೆ, ಬದುಕು ಸುಖಮಯವಾಗುತ್ತದೆ, ಅದು ನಿಜ. ಆದರೆ ಅರಿಯದಂತೆ ಆರ್ಥಿಕ ಸಮಸ್ಯೆಗಳು ಎದುರಾದರೆ ಅದನ್ನು ಎದುರಿಸಲು ಶಕ್ತಿ ಇದ್ದರೆ ಮಾತ್ರ ವೈವಾಹಿಕ ಬದುಕು ಸುಖಕರವಾಗಿರುತ್ತದೆ. ಆದ್ದರಿಂದ ಕೆರಿಯರ್ನಲ್ಲಿ ನೆಲೆ ನಿಂತ ಬಳಿಕ ಮದುವೆಗೆ ಗಮನ ನೀಡುವುದೊಳಿತು. ಸಾಲ ಮಾಡಿ ಅರ್ಧಂಬರ್ಧ ಸಂಪಾದನೆ ಮಾಡಿದರೆ ಸಂಗಾತಿಗೆ ಯಾವ ರೀತಿಯ ಸುಖ ಸೌಲಭ್ಯ ದೊರಕದು. ಹೊಂದಾಣಿಕೆ. ಮದುವೆ ಮಾತುಕತೆ ಆರಂಭಿಸಿದಾಗ ಕನಸಿನ ಹುಡುಗಿ, ವಿವಾಹ ಆಗುವ ಸ್ವೀಟ್ ಬಾಯ್ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಾಣುವುದು ಸಹಜ. ಅನೇಕ ಕಲ್ಪನೆಗಳಿರುತ್ತವೆ. ಆದರೆ ನಿರೀಕ್ಷಿಸಿದಂತೆ ನಡೆಯದು ಸಂಸಾರ. ಈ ಬಹಳ ರಥ ಎಳೆಯಲು ಹೊಂದಾಣಿಕೆ ಬಹಳ ಮುಖ್ಯ. ಜಗಳ, ಮುನಿಸು, ಮಾತನಾಡದೆ ಇರುವುದು, ಆಸೆಗಳು, ಕನಸುಗಳು, ಕೋಪ, ತಾಪ, ನೋವು, ಭಾವನೆಗಳು
ಉದ್ವೇಗಗಳು ಎಲ್ಲ ವಿಷಯದಲ್ಲೂ ಹೊಂದಾಣಿಕೆ ಅತ್ಯಗತ್ಯ. ಸ್ವಲ್ಪ ಅನುಸರಿಸಿಕೊಂಡು ಹೊಂದಿಕೊಂಡು ನಡೆದರೆ ಬದುಕು ಸುಂದರ ಹಾಗೂ ಸುಮಧುರ. ಮೇಲೆ ತಿಳಿಸಿದಂತಹುದು ಚಿಕ್ಕದೆಂದೇ ಅನಿಸಬಹುದು, ಆದರೆ ಅವುಗಳ ಕಾರಣದಿಂದಲೇ ಅನೇಕ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸಂಸಾರಗಳು ಹಾಳಾಗಿವೆ. ಆದ್ದರಿಂದ ಮದುವೆಗೆ ಮುನ್ನ ಇಂತಹ ಕ್ಲಾರಿಟಿಗೆ ಆದ್ಯತೆ ನೀಡಿದರೆ ಇಬ್ಬರಿಗೂ ಒಳಿತು.